ವೆಲ್ಕಮ್ ಟು ಮೈ ಚಾನಲ್. ಹುಳಿಯನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಗ ಏನೇನು ಪದಾರ್ಥ ಬೇಕು ನೋಡ್ಕೊಂಬರೋಣ ಬನ್ನಿ. ಹುಣ್ಸೆಹಣ್ಣು ನೆನೆಯಾಕಬೇಕು. ಈಗ ಹುಣ್ಸೆಹಣ್ಣು ನೆಂದಿದೆ, ಇದನ್ನು ಚೆನ್ನಾಗಿ ಕಿವುಚಿ ತೆಕ್ಕೋಬೇಕು ರಸನ. ಈಗ ರಸ ರೆಡಿಯಾಗಿದೆ, ಹುಣ್ಸೆಹಣ್ಣು ರಸ. ಈಗ ಒಗ್ಗರಣೆಗೆ ಏನೇನು ಬೇಕು ನೋಡ್ಕೊಂಬರೋಣ. ಕಡಲೆ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು, ಬ್ಯಾಡಗೆ ಮೆಣಸಿನ್ಕಾಯಿ, ಮನೆಯಲ್ಲೇ ಮಾಡಿರೋ ಹುಳಿ ಅನ್ನದ ಪೌಡ್ರು, ಕೊಬ್ಬರಿ ತುರಿ, ಬೆಲ್ಲ. ಈಗ ಒಗ್ಗರಣೆಗೆ ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕೋತಾ ಇದ್ದೀನಿ. ಸಾಸಿವೆ, ಕಡಲೆ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು, ಕೆಂಪಗಾಗೋವರೆಗೂ. ಈಗ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೋತಿದ್ದೀನಿ, ಕರಿಬೇವು ಸ್ವಲ್ಪ ಇದು ಫ್ರೈ ಮಾಡ್ಕೊಳ್ಳೋಣ. ಈಗ ಹುಣಸೆಹಣ್ಣು ರಸ ಇರುತ್ತಲ್ಲ, ಇದಕ್ಕೆ ಒಗ್ಗರಣೆ ಸೇರಿಸ್ಬೇಕು. ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ತಿರುಗಬೇಕು. ಒಂದು ಅರ್ಧ ಸ್ಪೂನ್ ಅರಿಶಿನ, ಈಗ ಬೆಲ್ಲ ಹಾಕ್ಕೊತಿದ್ದೀನಿ, ಚೆನ್ನಾಗಿ ತಿರುಗಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಹುಳಿ ಅನ್ನದ ಪೌಡ್ರು, ಕೊಬ್ಬರಿ ತುರಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಹುಳಿ ಅನ್ನದ ಗೊಜ್ಜು ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಈಗ ಗೊಜ್ಜು ರೆಡಿಯಾಗಿದೆ. ಈಗ ಅನ್ನ ಆರಕ್ಕಿಟ್ಟಿದ್ದೀನಿ. ಈಗ ಗೊಜ್ಜು ಹಾಕ್ಕೊಂಡು ಅನ್ನಕ್ಕೆ ಕಲಿಸ್ಬೇಕು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.